ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ಅವಲಕ್ಕಿ ನನ್ನ ಮಗನಿಗೆ ಇಷ್ಟ ಅಂತ ನಾನು ಅವಲಕ್ಕಿ ಮಾಡ್ತಾಯಿದ್ದೀನಿ. ನಾನು ಅವಲಕ್ಕಿನ ನೆನೆಸಿದ್ದೀನಿ, ನೋಡಿ ನೆನೆಸಿದ್ದೀನಿ. ಒಂಚೂರು ನೆನಿಬೇಕು ಅಂದ್ಬಿಟ್ಟು ನಾನು ನೀರು ತಗೊಳ್ತಾ ಇದ್ದೀನಿ. ಸೊ ನೋಡಿ, ಅವಲಕ್ಕಿ ನೆಂದಿದೆ. ಸೊ 1/2 ಅವರ್ ನಾನು ಬಿಟ್ಟಿದ್ದೀನಿ. ಸೊ ನೆಂದಿದೆ. ಇವಾಗ ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ, ಆಮೇಲೆ ನಿಂಬೆಹಣ್ಣು ಒಂದು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಲಾಸ್ಟು ಹಚ್ಕೊಂಡಿದ್ದೀನಿ. ಸೊ ನಾನಿವಾಗ ಪ್ಯಾನ್ ತೊಗೊಂಡಿದ್ದೀನಿ. ಇವಾಗ ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಇವತ್ತು ತುಪ್ಪದಲ್ಲಿ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಹಚ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಅವಲಕ್ಕಿಗೆ ನೋಡ್ಕೊಂಡು ಉಪ್ಪು ಹಾಕಬೇಕು. ಯಾಕಂದರೆ ಈರುಳ್ಳಿ ಅಬ್ಸರ್ವ್ ಮಾಡುತ್ತೆ ಉಪ್ಪನ್ನ, ಅದು ಜಾಸ್ತಿ ಆಗುತ್ತೆ. ನೀವು ಈರುಳ್ಳಿಗೂ ಹಾಕಿ ಅವಲಕ್ಕಿಗೂ ಹಾಕಿದ್ರೆ ಜಾಸ್ತಿ ಆಗುತ್ತೆ. ನೋಡಿ, ಸ್ವಲ್ಪ ಬ್ರೌನಿಷ್ ಬಂದಿದೆ. ಸೊ ನಾನಿವಾಗ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ದೀನಿ. ಸೊ ಇವಾಗ ನಾನು ಅವಲಕ್ಕಿ ಹಾಕ್ತೀನಿ. ದ ಈಸಿಯೆಸ್ಟ್ ಮಾಡೋದು ಅಂದರೆ ಅವಲಕ್ಕಿ ಚಿತ್ರಾನ್ನ. ಸೊ ಅದರಲ್ಲಿ ಏನಂದರೆ ನೆನೆಸ್ಬಿಟ್ರೆ ಒಂದು ಅರ್ಧ ಗಂಟೆ 1 ಗಂಟೆ ನೆನೆಸ್ಬಿಟ್ರೆ ಮಾಡ್ಬೋದು. ಹಾಕಿದ್ದೀನಿ ಅವಲಕ್ಕಿನ. ಸೊ ಇವಾಗ ನಾನು ಮಿಕ್ಸ್ ಮಾಡ್ತೀನಿ. ನಾನಿವಾಗ ಒಂಚೂರು ಉಪ್ಪು ಹಾಕ್ತೀನಿ, ಯಾಕಂದರೆ ನಾನು ಸ್ವಲ್ಪ ಹಾಕಿದ್ದೆ ಒಗ್ಗರಣೆಗೆ. ಇನ್ನೊಂಚೂರು ನಾನು ಹಾಕ್ತೀನಿ. ಸೊ ಹಾಕಿದ್ದೀನಿ.
ಸೊ ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ, ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಇದಕ್ಕೆ ನಾನು ನಿಂಬೆಹಣ್ಣು ಹಾಕ್ತೀನಿ. ಇವತ್ತು ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ, ವೆಜಿಟೇಬಲ್ ಪಲಾವ್. ಸೊ ನನ್ನ ಮಕ್ಕಳು ಅವಲಕ್ಕಿ ಕೇಳಿದ್ರು. ಸೊ ಹೆಂಗೋ ಸಾಂಬಾರಿತ್ತು, ರೈಸ್ ಇದೆ. ಸೊ ನಾನು ನನ್ನ ಮಕ್ಳಿಗೆ ಅಂದ್ಬಿಟ್ಟು ಅವಲಕ್ಕಿ ಮಾಡಿದೆ. ಇದರಲ್ಲಿ 0 ಕ್ಯಾಲರೀಸ್ ಇರುತ್ತೆ ಅವಲಕ್ಕಿದಲ್ಲಿ. ಯಾರು ಡಯಟ್ ಮಾಡ್ತಿದ್ರೋ ಸ್ವಲ್ಪ ತಿಂದರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಈಸಿ ಟು ಮೇಕ್. ಚಿತ್ರಾನ್ನ ಅವಲಕ್ಕಿ ಎಲ್ಲ ತುಂಬ ಈಸಿ ಟು ಮೇಕ್ ಆ್ಯಂಡ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೋಡಿ, ರೆಡಿಯಾಗಿದೆ. ಇವಾಗ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೊ ನಾನು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸೊ ಇವಾಗ ಅರ್ಧ ಹಾಕಿದ್ದೀನಿ. ನಾನು ಇನ್ನೊಂದು ಎಸಕ್ತಾ ಇದ್ದೀನಿ. ರೆಡಿಯಾಗಿದೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ನೋಡಿ, ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ.